ಬರೋಬ್ಬರಿ 1 ತಿಂಗಳಾಗಿ ಹೋಯಿತು, ಪ್ರಜ್ವಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಪ್ರಜ್ವಲ್ ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮಾತ್ರ ಇನ್ನೂ ಕೂಡ ದೊರಕಿಲ್ಲ. ಪ್ರಜ್ವಲ್ ರೇವಣ್ಣ ಫಾರಿನ್ಗೆ ಹೋಗಿ 1 ತಿಂಗಳಾಗಿದೆ, ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಸುಳಿವೇ ಇಲ್ಲ. ತಾತನ ಪತ್ರ ಆಯಿತು, ಚಿಕ್ಕಪ್ಪನ ಮನವಿ ಆಯಿತು, ಯಾವುದಕ್ಕೂ ಕೂಡ ಕಾನೂನು ಕಂಟಕಕ್ಕೂ ಸಿಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಇವತ್ತಿಗೆ ಬರೋಬ್ಬರಿ 1 ತಿಂಗಳು. ಕಳೆದ ಬಾರಿ ಏಪ್ರಿಲ್ನ 26ನೇ ತಾರೀಕು ವೋಟ್ ಹಾಕಿ ಹೋದಂತಹ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಇವತ್ತಿಗೆ 1 ತಿಂಗಳಾಗಿದೆ. ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯೋದಕ್ಕೆ SIT ನಾನಾ ಕಸರತ್ತನ್ನು ಮಾಡ್ತಾ ಇದೆ, ಸರ್ಕಸ್ ಮಾಡ್ತಾ ಇದೆ. ಬಟ್ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದಕ್ಕೆ ಉತ್ತರವೇ ಸಿಕ್ಕಿಲ್ಲ. SIT ಅಧಿಕಾರಿಗಳು ಕೂಡ ಹುಡುಕಾಡ್ತಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡಿ ಆಗಿದೆ. 27ನೇ ತಾರೀಕಿನ ಮುಂಜಾನೆ ಫಾರಿನ್ಗೆ ಹಾರಿದಂತಹ ಪ್ರಜ್ವಲ್ ರೇವಣ್ಣ ಅವರು ಮಾತ್ರ ಇನ್ನೂ ಕೂಡ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಇದ್ದಾರೆ. 1 ತಿಂಗಳಾಗಿದೆ, ಬರೋಬ್ಬರಿ ಪ್ರಜ್ವಲ್ ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ. ಏಪ್ರಿಲ್ 26ರಂದು ಲೋಕಸಭೆಯಲ್ಲಿ ಮತದಾನಂತಹ ಮುಗಿದ ಕೂಡಲೇ ಎಸ್ಕೇಪ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಏಪ್ರಿಲ್ 27ರಂದು ಬೆಳಗಿನ ಜಾವ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಬೆಂಗಳೂರಿನಿಂದ ಜರ್ಮನಿಗೆ ಹಾರಿದ್ದ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿವರೆಗೂ ಕೂಡ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. 1 ತಿಂಗಳ ಆದರೂ ಕೂಡ ವಾಪಸ್ ಆಗಿಲ್ಲ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ವಿರುದ್ಧ 2 ಅತ್ಯಾಚಾರ ಪ್ರಕರಣಗಳು, 1 ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗಾಗಲೇ ದಾಖಲಾಗಿದೆ. ಪ್ರಕರಣದ ತನಿಖೆ ನಡೀತಾ ಇದೆ. SITಯಿಂದ ನಡೀತಾ ಇರುವಂತಹ ವಿಚಾರಣೆಗೂ ಕೂಡ ಸ್ಪಂದಿಸ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. 1 ವಾರಗಳ ಕಾಲಾವಕಾಶ ಕೇಳಿ ಅವರ ವಕೀಲರ ಮೂಲಕ ಉತ್ತರವನ್ನು ಕೊಟ್ಟರು. ಆ ನಂತರ ಈಗ ಕೂಡ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ಎಲ್ಲಿದ್ದಾರೆ ಅನ್ನುವ ಸಸ್ಪೆನ್ಸ್ಗೆ ಉತ್ತರ ಸಿಕ್ಕಿಲ್ಲ. ಏನೋ ಪ್ರಜ್ವಲ್ಗೆ ಕಾನೂನು ಕಂಟಕಗಳು ಕೂಡ ನಾವು ಗಮನಿಸಬಹುದು. SIT ಮುಂದಿರುವ ಆಯ್ಕೆಗಳು ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಆಯ್ಕೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಪ್ರತಿ ಹೆಜ್ಜೆಯಲ್ಲೂ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಕಾನೂನು ಅಸ್ತ್ರವನ್ನ ಪಡೆದುಕೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಮಾಡೋದು, ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದು, ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸೋದಕ್ಕೆ ಮನವಿಯನ್ನು ಮಾಡೋದು, ಪಾಸ್ಪೋರ್ಟ್ ರದ್ದುಗೊಂಡಲ್ಲಿ ಯಾವ ದೇಶದಲ್ಲಿದ್ದರೂ ಕೂಡ ಕರೆ ತರೋದು ಸುಲಭ ಆಗುತ್ತೆ. ಸೊ ಪ್ರತಿ ಹೆಜ್ಜೆಯಲ್ಲೂ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಕಾನೂನು ಅಸ್ತ್ರವನ್ನು ಹೂಡೋದಕ್ಕೆ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣಗಳ ಚಾರ್ಜ್ ಶೀಟ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು SIT ಮಾಡಿಕೊಂಡಿದೆ. ಇವೆಲ್ಲದರ ಮಧ್ಯೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವ ವಿಚಾರವಾಗಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಹಾಗೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಡುವೆ ಟಗ್ ಆಫ್ ವಾರ್ ನಡೀತಾ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರದ ಮೇಲೆ ಪತ್ರವನ್ನು ಬರೆಯಲಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ, ರೆಡ್ ಕಾರ್ನರ್ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ಈಗಾಗಲೇ ಪಾಸ್ಪೋರ್ಟ್ ರದ್ದುಗೊಳಿಸುವುದಕ್ಕೆ CM ಆದಿಯಾಗಿ ಪತ್ರವನ್ನು ಕೂಡ ಬರೆಯಲಾಗಿದೆ. Got this request from Karnataka only on the 21st of May. We at least in MEA function as per the law. The law says you can revoke a passport if there is either a court or a police request comes. We got that request on 21st of May. We immediately acted on it. On 23rd of May, he was given, we have to follow a certain procedure and the procedure is initiated. ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ನಮಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ. ಅವರು ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ನಾವು ಕ್ರಮ ತಗೊಳ್ತಾ ಇದ್ದೀವಿ, 2-3 ದಿವಸದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿರೋದನ್ನ ಮಾಧ್ಯಮದಲ್ಲಿ ನೋಡಿದೆ. ಆದರೆ ನಮಗೆ ಲಿಖಿತ ಮೂಲಕ ಯಾವುದು ಬಂದಿಲ್ಲ. ನಮ್ಮವ್ರು ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ನಿಂದಾಗಿ ಹಾಸನ ಕಡೆ ಮುಖ ಮಾಡ್ತಾನೆ ಇಲ್ಲ ಮೈತ್ರಿ ನಾಯಕರು. JDSನವರಾಗಲಿ BJPಯವರಾಗಲಿ ಯಾರು ಕೂಡ ಯಾವುದೇ ಪಕ್ಷದ ದಿಗ್ಗಜ ನಾಯಕರು ಹಾಸನದ ಕಡೆ ಮುಖ ಮಾಡ್ತಿಲ್ಲ. ಬದಲಾಗಿ ಬೆಂಗಳೂರು JP ಭವನದಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆಯ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಮೈತ್ರಿ ನಾಯಕರ ಟಾರ್ಗೆಟ್ ಆಗಿತ್ತು. ಹಾಗಾದ್ರೆ ಯಾಕೆ ಪ್ರಜ್ವಲ್ ರೇವಣ್ಣ ಇನ್ನೂ ಸಿಕ್ಕಿಲ್ಲ? SIT ಮುಂದಿರುವಂತಹ ಅವಕಾಶಗಳು, ಆಪ್ಷನ್ಸ್ ಏನು? ಜೊತೆಗೆ ಈಗಾಗಲೇ ಪಕ್ಷಗಳಲ್ಲಿ ಏನಾಗ್ತಾ ಇದೆ ಇವೆಲ್ಲದರ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ
ಮುನಿರಾಜು ಅದೇ ರೀತಿಯಾಗಿ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ 1 ತಿಂಗಳು ಇವತ್ತಿಗೆ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ವಿದೇಶಕ್ಕೆ ಹಾರಿ, ಆದರೂ ಕೂಡ SIT ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಕಾಲಾವಕಾಶ ಕೇಳಿ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ಪತ್ರಗಳಾಯಿತು, ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಎಚ್ಚರಿಕೆಯನ್ನು ಕೊಟ್ಟರು, ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಸುಳಿವಿಲ್ಲ. ಈಗ SIT ಮುಂದಿರುವಂತಹ ಆಪ್ಷನ್ಸ್ ಏನು, ಜೊತೆಗೆ ಏನೆಲ್ಲ ಕಾನೂನು ತೊಡಕುಗಳು ಇದೆ? ನವಿತಾ, ಏನು ಪ್ರಜ್ವಲ್ ರೇವಣ್ಣ ಏನು ವಿದೇಶಕ್ಕೆ ಬರೋಬ್ಬರಿ ಇವತ್ತಿಗೆ 1 ತಿಂಗಳು ಕಳೆದಿರುತ್ತದೆ. ಏನು ಏಪ್ರಿಲ್ 26ನೇ ತಾರೀಕು ಮತದಾನದ ಬಳಿಕ ಏಪ್ರಿಲ್ 27ನೇ ತಾರೀಕು ಅವರು ಬೆಳಗಿನ ಜಾವ ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿರುತ್ತದೆ. ಆ ನಂತರ ಅವ್ರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಮತ್ತೆ 2 ಅತ್ಯಾಚಾರ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಮತ್ತೆ SIT ಅನ್ನ ರಚನೆ ಮಾಡಿ ಸರ್ಕಾರ ಇದರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಕೈಗೊಂಡಿತ್ತು. ಆದ್ರೆ ಇದುವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ SIT ಅಧಿಕಾರಿಗಳು ಈ ಒಂದು ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತೆ ಒಂದು ಅಧಿಕೃತ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಒಂದು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು, ಮತ್ತೆ ಕಾನೂನು ಹೋರಾಟಗಳನ್ನು ಕೂಡ ಮಾಡಿದ್ರು. ಆದ್ರೆ ಈವರೆಗೂ ಕೂಡ ಅವರು ಯಾವ ದೇಶದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕೃತವಾದ ಒಂದು ಮಾಹಿತಿ ಕೂಡ ಇನ್ನು SIT ಕೈ ಸೇರ್ತಾ ಇಲ್ಲ. ಅದರಿಂದ ಈಗ SIT ಅಧಿಕಾರಿಗಳು ಮತ್ತಷ್ಟು ಒಂದು ಕಾನೂನು ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಕೂಡ ಮುಂದಾಗಿರುವುದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ್ದಾರೆ, ಮತ್ತೆ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಿರುವುದು. ಇದೀಗ ಹೊಸದಾಗಿ ಏನು ಅವರ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಈಗ ಕೇಂದ್ರಕ್ಕೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಈಗ ಆ ನಂತರ ಇನ್ನೂ ಕೆಲವು ಆಯ್ಕೆಗಳನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಗಳಲ್ಲಿ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ಯಾವುದಾದ್ರೂ ಒಂದು ಕೇಸಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಮಾಡಿ ಆ ನಂತರ ಬಂಧನದ ಒಂದು ವಾರೆಂಟ್ ಅನ್ನ ಜಾರಿ ಮಾಡಿಸುವಂತದ್ದು. ಆ ನಂತರ ಆ ಮೂಲಕವಾಗಿ ಅವರ ವಿರುದ್ಧ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಿ ಅವ್ರು ಯಾವುದೇ ದೇಶದಲ್ಲಿ ಇದ್ರೂ ಕೂಡ ಅವರನ್ನ ಪತ್ತೆ ಮಾಡಿ ಒಂದು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳೇನಿದೆ ಆ ಒಂದು ಪ್ರಕ್ರಿಯೆಗಳಿಗೆ ಚಾಲನೆ ಕೊಡೋದಕ್ಕೂ ಕೂಡ SIT ಅಧಿಕಾರಿಗಳು ಒಂದು ಆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಈಗ ಮೊದಲಿಗೆ ಏನು ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಒಂದು ಪತ್ರ ಬರೆದಿದ್ದಾರೆ. ಆ ಒಂದು ಪತ್ರದ ಈಗ ಒಂದು ಪ್ರಕ್ರಿಯೆಗಳು ಕೂಡ ಈಗ ವಿದೇಶಾಂಗ ಇಲಾಖೆಯಲ್ಲಿ ನಡೀತಾ ಇದೆ. ಆ ನಂತರ ಮುಂದಿನ ಒಂದು ಕಾರ್ಯತಂತ್ರಗಳ ಬಗ್ಗೆ ಏನು ಯೋಜನೆ ರೂಪಿಸೋದಕ್ಕೆ ಈಗ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ನವಿತಾ, ಮುನಿರಾಜು, ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಏನಾದ್ರೂ ಆಪ್ಷನ್ ಇದೆಯಾ ಇಲ್ಲಿ ಇನ್ನೂ ಕೂಡ ಅಲ್ಲಿ ಉಳ್ಕೊಳ್ಳೋದಿಕ್ಕೆ? ನವಿತಾ, ಈಗಾಗಲೇ ಏನು SIT ಅಧಿಕಾರಿಗಳು ಅವರು ಯಾವ ದೇಶದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾದ ಒಂದು ಲೆಟರ್ನಾಗ್ಲಿ ಅಥವಾ ಯಾವುದೇ ಸರ್ಕಾರದಿಂದ ಒಂದು ಉತ್ತರ ಇನ್ನೂ SIT ಅಧಿಕಾರಿಗಳ ಕಡೆಗೆ ಬಂದಿಲ್ಲ. ಅದರಿಂದ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ನಂತರ ಅವ್ರನ್ನ ವಾಪಸ್ ಕರೆತರುವಂತ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಆದ್ರೆ ಇದುವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸುಳಿವು ಸಿಗದೇ ಇರೋದ್ರಿಂದ ಅವ್ರು ಯಾವ ರೀತಿ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾರೆ ಮತ್ತೆ ಅವ್ರು ಯಾವ ರೀತಿ ವಾಪಸ್ ಬರೋದಕ್ಕೆ ಒಂದು ಯೋಜನೆ ರೂಪಿಸ್ತಾರೆ ಅನ್ನೋದು ಕೂಡ ಇನ್ನೂ ನಿಗೂಢ ಆಗಿರೋದು. ಯಾಕಂದ್ರೆ ಈ ಒಂದು ಪ್ರಕರಣ ದಾಖಲಾದ ಮೊದಲನೇ ವಾರದಲ್ಲಿ ಒಂದು ಲೆಟರ್ ಬಂದಿತ್ತು. ಅಂದ್ರೆ ಅವರು ವಕೀಲರ ಮುಖಾಂತರ ಒಂದು ಮನವಿಯನ್ನ ಮಾಡಿಕೊಂಡು 1 ವಾರಗಳ ಕಾಲ ಒಂದು ಕಾಲಾವಕಾಶ ಕೇಳ್ಕೊಂಡಿದ್ರು. ಆದ್ರೆ ಆ ನಂತರ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಇಲ್ಲದೆ ಇರೋದ್ರಿಂದ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಮಾಡಿ ಆ ನಂತರ ಒಂದು ಅವರನ್ನು ವಾಪಸ್ ಕರೆತರುವಂತ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ ಬಳಿಕ ಅವರು ಸಂಪರ್ಕ ಮಾಡಿ ಅವರನ್ನು ಯಾವ ರೀತಿ ಒಂದು ಕರೆಸಬೇಕು ಅಥವಾ ಪ್ರಜ್ವಲ್ ರೇವಣ್ಣ ಅವರೇ ವಾಪಸ್ ಬರ್ತಾನೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇನ್ನು ಈಗಾಗಲೇ JDS ಆಗಿರ್ಬೋದು, ಬಿಜೆಪಿಯ ನಾಯಕರು ಯಾರು ಕೂಡ ಹಾಸನದ ಕಡೆ ಮುಖ ಮಾಡ್ತಾ ಇಲ್ಲ. ಸಾಕಷ್ಟು ಮುಜುಗರ ಕೂಡ ಉಂಟಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕನಾಗಿರುವಂತಹ ಆರ್ ಅಶೋಕ್ ಏನ್ ಹೇಳಿದ್ದಾರೆ ನೋಡೋಣ. 1 ವರ್ಷದಿಂದ ಏನಾನ ಈ ತರದ ಹೊಂದಾಣಿಕೆ ಆಗಿದ್ರೆ ಈ ದರಿದ್ರ ಸರ್ಕಾರ, ಈ ಲೂಟಿಕೋರರ ಸರ್ಕಾರ ಬರ್ತಾನೆ ಇರಲಿಲ್ಲ. ಬಿಡಿ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಆದ್ರೂ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಈಗ ಆ ದೇವೇಗೌಡರನ್ನ ಗೆಲ್ಲಿಸಿದ್ರೆ ಮತ್ತೆ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಎಲ್ಲಿ ನಮ್ಮ ದೇವೇಗೌಡರಿಗೆ? ಪ್ರಶಾಂತ್ ಕಿಶೋರ್ ಓಪನ್ ಆಗಿ ಹೇಳ್ಬಿಟ್ಟು, ಅವ್ರನ್ನೇನು ನಮ್ಮ ಪಾರ್ಟಿಯವರಲ್ಲ, ಅವರು ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿಗೆ ಅಡ್ವೈಸರ್ ಆಗಿದ್ದವರು. ಅವರು ಬಿಜೆಪಿ ವಿರುದ್ಧವಾಗಿ ಪ್ರತಿ ಸರಿನೂ ಮೋದಿ ಅವ್ರನ್ನ ಬೈತಾ ಇದ್ರು. ಅವರು ಪ್ರತಿ ಸರಿನಲ್ಲಿ ಇವತ್ತಿಗೂ ಬೈತಾ ಇದ್ರು. ಇವತ್ತು ಅವ್ರು ಹೇಳಿದ್ದಾರೆ 1 ವಾರದಿಂದ, ಯಾರು ಏನೇ ಮಾಡಿದ್ರು ಕೂಡ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಬಿಜೆಪಿ ಒಂದೇ ಇಂಡಿವಿಜುವಲ್ ಆಗಿ 300 ಆಸುಪಾಸು ಬರುತ್ತೆ. ಟೋಟಲ್ ಆಗಿ ಎಲ್ಲಾನು ಕೂಡ 370 ದಾಟ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಈ ವಿಚಾರ ಪ್ರಜ್ವಲ್ ರೇವಣ್ಣ ವಿಚಾರ ಮೈತ್ರಿ ಪಕ್ಷಕ್ಕೆ ಬಹಳ ಮುಜುಗರಕ್ಕೆ ಕಾರಣ ಆಗಿದೆ. ಈಗಾಗಲೇ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಬಿಜೆಪಿಯವರು ಕೂಡ ಈ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೆ ಸಹಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಹೇಗೆ ಮಾಡ್ಕೊಳ್ತಾ ಇದ್ದಾರೆ? ಕಾಂಗ್ರೆಸ್ ಅನ್ನ ಹೇಗೆ ಟಾರ್ಗೆಟ್ ಮಾಡ್ಕೊಂತಾ ಇದ್ದಾರೆ ಅಂದ್ರೆ, ಈ ಪೆಂಡ್ರೈವ್ ಬಿಡುಗಡೆ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ, ಮಹಾನಾಯಕ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ
ಡೇ ಒನ್ ಇಂದಲೂ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ದೇವೇಗೌಡರ ಕುಟುಂಬದ ಪ್ರಭಾವಿ ಸದಸ್ಯರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಆರೋಪವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಅವರ ಒಂದು ಮಿತ್ರ ಪಕ್ಷವಾಗಿರ್ತಕ್ಕಂಥ NDA ಮಿತ್ರ ಪಕ್ಷ ಅಂದ್ರೆ ಬಿಜೆಪಿ ನಾಯಕರೇನಿದ್ದಾರೆ ಅವರು ಕೂಡ ಇದೀಗ ಜೆಡಿಎಸ್ ನಾಯಕರ ಆರೋಪಗಳಿಗೆ ದನಿಗೂಡಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಯಾಗಿ ನೋಡಿ, ಈ ಒಂದು ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ ಪ್ರಕರಣ ಇದೆಯಲ್ಲ, ಅದು ರಾಜಕೀಯ ಚರ್ಚಾ ವಸ್ತು ಆಯ್ತಾ ಅಂತ ನೋಡಿ. ಲೋಕಸಭಾ ಚುನಾವಣೆಗೂ ಮುನ್ನವೂ ಕೂಡ ಇದು ಚರ್ಚೆ ಆಗ್ತಾ ಇತ್ತು. ಲೋಕಸಭಾ ಚುನಾವಣೆ ನಂತರವೂ ಕೂಡ ಇದು ಕಾಂಗ್ರೆಸ್ ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಒಂದು ರೀತಿ ರಾಜಕೀಯ ಚರ್ಚಾ ವಸ್ತು ಆಗಿರ್ತಕ್ಕಂಥದ್ದು. ನೋಡಿ, ನವಿತಾ ಜೈನ್ ಬಹಳ ಮುಖ್ಯವಾಗಿ ನಿನ್ನೆ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಸಹಕಾರ ಸಚಿವ ಕೆ ರಾಜಣ್ಣವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಏನು ನೋಡಿ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು, SIT-ನವ್ರಿಗೂ ಗೊತ್ತು, ದೇವೇಗೌಡರ ಫ್ಯಾಮಿಲಿಗೂ ಗೊತ್ತು, ಕೇಂದ್ರ ಸರ್ಕಾರಕ್ಕೂ ಕೂಡ ಗೊತ್ತು. ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರನ್ನ ಬಂಧಿಸ್ಬೇಕು, ಮುಂದೆ ಅವರು ಕಾನೂನು ಎದುರಾಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರವಾಗಿ SIT ಪೊಲೀಸರು ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಇದು ಎಲ್ಲವೂ ಕೂಡ ಸತ್ಯ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇದು ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವ್ರನ್ನ ಬಂಧಿಸುವಂತ ಒಂದು ಕಾರ್ಯ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅನುಮತಿಯನ್ನ ಪಡ್ಕೊಂಡು ಕೇಂದ್ರ ಸರ್ಕಾರ ಏನು ವಿದೇಶದ ಅಂದ್ರೆ ಯಾವ ದೇಶದಲ್ಲಿದ್ರೆ ಆ ಒಂದು ದೇಶದ ಆಡಳಿತದ ಒಂದು ಅನುಮತಿಯನ್ನ ಪಡ್ಕೊಂಡು ಅವ್ರನ್ನ ಬಂಧಿಸಬೇಕಾಗುತ್ತೆ. ಸೊ ಅದು ಎಲ್ಲೊಂದ್ ಕಡೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಎನ್ನುವಂತ ನಿಟ್ಟಲ್ಲಿ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದತ್ತ ಮುಖ ಮಾಡ್ತಾ ಇದೆ. ಇತ್ತ ಪ್ರಜ್ವಲ್ ನಾಪತ್ತೆ ಆಗುವವರೆಗೂ ಕೂಡ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು, ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಇದೆ, ರಾಜ್ಯ ಸರ್ಕಾರದ ವೈಫಲ್ಯ ಇದೆ ಅನ್ನುವಂತ ನಿಟ್ಟಲ್ಲಿ ಇತ್ತ NDA ಮಿತ್ರ ಪಕ್ಷಗಳು JDS ಮತ್ತೆ ಬಿಜೆಪಿ ಆರೋಪವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಇತ್ತ JDS ಬಲವಾಗಿ ಇದು ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪೆನ್ ಡ್ರೈವ್ ಬಿಡುಗಡೆ ಮಾಡೋದ್ರ ಮುಖಾಂತರ ಸಂತ್ರಸ್ತ ಮಹಿಳೆಯರ ಒಂದು ಏನಿದ್ದಾರೆ ಅವರ ಒಂದು ಕುಟುಂಬದ ಒಂದು ಆಕ್ರೋಶ, ಕುಟುಂಬ ಒಂದ್ ರೀತಿ ಏನು ಮರ್ಯಾದೆಯನ್ನ ತೆಗೆದಿದ್ದಾರೆ ಅನ್ನುವಂತ ನಿಟ್ಟಲ್ಲಿ, ಆ ಒಂದು ಸಂತ್ರಸ್ತ ಮಹಿಳೆಯರ ಗೋಪ್ಯತೆಯನ್ನ ಕಾಪಾಡಿಲ್ಲ ಅನ್ನುವಂತ ನಿಟ್ಟಲ್ಲಿಯೂ ಕೂಡ ಇದೀಗ ಅದನ್ನೇ ಹೆಸರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ DCM DK ಶಿವಕುಮಾರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ನಿನ್ನೆಯಿಂದಲೂ ಕೂಡ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹರಿಯಾಯ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಪೆನ್ ಡ್ರೈವ್ ಪ್ರಕರಣವನ್ನ ನೋಡೋದಾದ್ರೆ ಉಭಯ ಪಕ್ಷಗಳಿಗೆ ಅಂದ್ರೆ ಮೂರು ಪಕ್ಷಗಳಿಗೂ ಕೂಡ ಒಂದ್ ರೀತಿ ರಾಜಕೀಯ ಚರ್ಚಾ ವಸ್ತು. ಯಾಕಂತ ಹೇಳಿದ್ರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ, ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣನವರ ಬಂಧನ ಇದೆಯಲ್ಲ, ಅವರು ಜೈಲಿಗೆ ಹೋದಂತ ಒಂದು ವಿಚಾರವನ್ನೇ ಒಂದ್ ರೀತಿ ಅನುಕಂಪದ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅನುಕಂಪವನ್ನ ಗಿಟ್ಟಿಸೋದಕ್ಕೆ JDS ಕೂಡ ಮುಂದಾಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆಯಾಗಿ ಏನು ಎಚ್ ಡಿ ರೇವಣ್ಣನವರನ್ನ ಬಂಧಿಸೋದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅನ್ನುವಂತ ನಿಟ್ಟಲ್ಲಿ ಅದೊಂದು ರೀತಿ ರಾಜಕೀಯ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಇತ್ತ JDS ಮಾಡ್ಕೊಂಡ್ ಬಂತು. ಮತ್ತೊಂದ್ ಕಡೆಗೆ ರಾಜ್ಯ ಸರ್ಕಾರದ ವೈಫಲ್ಯ ಅನ್ನುವಂತ ನಿಟ್ಟಲ್ಲಿ ಬಿಜೆಪಿ ಬಿಂಬಿಸ್ಕೊಂಡ್ ಬಂತು. ಇತ್ತ ಕೇಂದ್ರ ಸರ್ಕಾರ ಎಲ್ಲೊಂದ್ ಕಡೆಯಾಗಿ ಪ್ರಜ್ವಲ್ ರೇವಣ್ಣನವರನ್ನ ರಕ್ಷಣೆ ಮಾಡೋದ್ರ ಮುಖಾಂತರ ಸಂತ್ರಸ್ತ ಮಹಿಳೆಯರಿಗೆ ಎಲ್ಲೊಂದ್ ಕಡೆಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದು ಇತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಾದ. ಸೊ ಹೀಗಾಗಿ ಇವತ್ತಿಗೆ ಬರೋಬ್ಬರಿ ಒಂದು ತಿಂಗಳು ಕಳೆದರೂ ಕೂಡ ಇದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ ಹೊರತು ಇದು ಕಾನೂನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣನವರನ್ನ ಬಂಧಿಸುವಂತದ್ದು, ಮತ್ತೊಂದ್ ಕಡೆಗೆ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯವನ್ನ ಕೊಡಿಸುವಂತ ನಿಟ್ಟಲ್ಲಿ ಮೂರು ಪಕ್ಷಗಳು ಎಲ್ಲ ಒಂದ್ ಕಡೆಯಾಗಿ ವಿಫಲವಾದ್ರ ಅನ್ನುವಂಥದ್ದು ಸಾರ್ವಜನಿಕವಾಗಿ ಕೇಳ್ಬರ್ತಾ ಇರ್ತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಹೆಬ್ಬಾ ಕತಿಮೇಗೌಡ್ರೆ ಡೀಟೇಲ್ಸ್ಗೆ. ಲೋಕಸಭೆ ಅಖಾಡದಲ್ಲಿ ಮಾತಿಗೆ ಮಾತು ಬೆಳೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಹಲವು ಕಡೆ ಕ್ಯಾಂಪೇನ್ ಮಾಡಿದ್ರು. ಬನ್ಸ್ಗಾಂವಲ್ಲಿ ಮಾತಾಡಿದ ಮೋದಿ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳಿಗೆ ಪಾಕಿಸ್ತಾನದ ಜಿಹಾದಿಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವ ಆರೋಪ ಮಾಡಿದ್ರು. जिन्हें भारत की प्रगति से पेट में दर्द हो रहा है, ये लोग 4 जून को लेकर अलग ही सपने देख रहे हैं. पाकिस्तान में सपा कांग्रेस के इंडी गठबंधन के लिए दुआ पड़ी जा रही है. सीमा पार से जिहादी उन्हें समर्थन दे रहे हैं. यहां सपा कांग्रेस वाले वोट जिहाद की अपील कर रहे हैं. ಇವೆಲ್ಲದರ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಹಿಳಾ ಸಬಲೀಕರಣದ ಮಾತನಾಡಿದ್ದಾರೆ. ಹಿಮಾಚಲ ಪ್ರದೇಶದ ಸಮಾವೇಶದಲ್ಲಿ ಮಾತನಾಡಿ ಜೈಲಿನಿಂದ ಮಹಿಳೆಯರ ಖಾತೆಗೆ ಹಣ ತಕ್ಕ ಬೀಳ್ತಿರುತ್ತೆ ಅಂದರು. देश के सारे गरीब लोगों की लिस्ट बनेगी. हर परिवार में से, हर गरीब परिवार में से एक महिला का नाम चुना जाएगा. इस लिस्ट में किसान के परिवार होंगे, मजदूर के होंगे, बेरोजगार युवाओं के परिवार होंगे,
छोटे व्यापारियों के परिवार होंगे, 5 जुलाई को करोड़ों महिलाओं के बैंक अकाउंट में 8,500 रुपए आपको मिलेगा। जुलाई में 5 जुलाई, 5 अगस्त, सितंबर, अक्टूबर, नवंबर, दिसंबर, जनवरी, ठका ठक ठका ठक ठका ठक ठका ठक ठका ठक अंदर